ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರಿ ನಿಮ್ಮ ಪ್ರಿಯ ವೈಎಸ್ ಹಿಸ್ಟರಿ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಮಾತನಾಡೋದು ಒಂದು ಭಯಾನಕ ಪ್ರಶ್ನೆ ಬಗ್ಗೆ. ಮೂರನೇ ವಿಶ್ವಯುದ್ಧ ಬರುತ್ತಾ? ಇತ್ತೀಚಿನ ದಿನಗಳಲ್ಲಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ಗಳಲ್ಲಿ ಕೇಳ್ತಿದ್ದೀರಾ, ಇಸ್ರೇಲ್ ಮತ್ತು ಇರಾನ್ ನಡುವೆ ಟೆನ್ಷನ್ ಹೆಚ್ಚಾಗಿದೆ. ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ಇನ್ನೂ ನಿಂತಿಲ್ಲ. ಚೀನಾ ಮತ್ತು ತೈವಾನ್ ನಡುವೆ ಕೂಡ ಒತ್ತಡ ಇದೆ. ಹಾಗಾದ್ರೆ ಈ ಎಲ್ಲ ಘಟನೆಗಳು ಸೇರಿ ಮೂರನೇ ವಿಶ್ವಯುದ್ಧಕ್ಕೆ ಕಾರಣ ಆಗುತ್ತವೆಯಾ? ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕು. ವಿಶ್ವಯುದ್ಧ ಅಂದ್ರೆ ಏನು? ವಿಶ್ವಯುದ್ಧ ಅಂದ್ರೆ ಹೆಚ್ಚಿನ ದೇಶಗಳು ಸೇರಿ ದೊಡ್ಡ ಮಟ್ಟದಲ್ಲಿ ಯುದ್ಧ ಮಾಡೋದು. ಹಿಂದೆ 2 ವಿಶ್ವಯುದ್ಧಗಳು ಆಗಿವೆ, ವರ್ಲ್ಡ್ ವಾರ್ I ಮತ್ತು ವರ್ಲ್ಡ್ ವಾರ್ II. ಅವುಗಳಲ್ಲಿ ಲಕ್ಷಾಂತರ ಜನರು ಸಾವನ್ನಪ್ಪಿದರು. ಆದರೆ ಈಗ ಪರಿಸ್ಥಿತಿ ಸ್ವಲ್ಪ ಬೇರೆ ಇದೆ. ಇವತ್ತಿನ ದೊಡ್ಡ ದೇಶಗಳು USA, ರಷ್ಯಾ, ಚೀನಾ ಎಲ್ಲರೂ ನ್ಯೂಕ್ಲಿಯರ್ ವೆಪನ್ಸ್ ಹೊಂದಿದ್ದಾರೆ. ಅಂದ್ರೆ ಒಂದು ಯುದ್ಧ ಶುರುವಾದ್ರೆ ಅದು ಇಡೀ ಜಗತ್ತಿಗೆ ಅಪಾಯವಾಗಬಹುದು. ಅದಕ್ಕಾಗಿ ಅವರು ನೇರವಾಗಿ ಯುದ್ಧಕ್ಕೆ ಹೋಗೋದನ್ನು ತಪ್ಪಿಸಲು ಪ್ರಯತ್ನ ಮಾಡ್ತಾರೆ. ಹಾಗಾದ್ರೆ ಇಸ್ರೇಲ್ ವರ್ಸಸ್ ಇರಾನ್ ಯಾಕೆ ಇಷ್ಟು ಸೀರಿಯಸ್? ಇಸ್ರೇಲ್ ಮತ್ತು ಇರಾನ್ ನಡುವೆ ಹಳೆಯ ವೈಷಮ್ಯ ಇದೆ. ಇತ್ತೀಚೆಗೆ ಕೆಲವು ಘಟನೆಗಳಿಂದ ಟೆನ್ಷನ್ ಜಾಸ್ತಿ ಆಗಿದೆ. ಆದರೆ ಇವೆರಡೂ ದೇಶಗಳ ನಡುವಿನ ಯುದ್ಧ ತಕ್ಷಣ ವರ್ಲ್ಡ್ ವಾರ್ III ಆಗೋ ಮಟ್ಟಕ್ಕೆ ಹೋಗುವುದಿಲ್ಲ. UN ಅಂದ್ರೆ ಯುನೈಟೆಡ್ ನೇಷನ್ಸ್ ಮತ್ತು ಇತರ ದೇಶಗಳು ಈ ಸಮಸ್ಯೆ ದೊಡ್ಡದಾಗದಂತೆ ತಡೆಹಿಡಿಯಲು ಪ್ರಯತ್ನ ಮಾಡ್ತಿವೆ, ಕೈ ಜೋಡಿಸಿ. ಹಾಗಾದ್ರೆ ಜನರು ಯಾಕೆ ಭಯಪಡ್ತಾರೆ? ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ಫೇಕ್ ನ್ಯೂಸ್ ಮತ್ತು ರೂಮರ್ಸ್ ಬರುತ್ತವೆ. ಕೆಲವರು ವ್ಯೂಸ್ಗಾಗಿ ವರ್ಲ್ಡ್ ವಾರ್ III ಸ್ಟಾರ್ಟೆಡ್ ಅಂತ ಹೇಳ್ತಾರೆ, ಆದರೆ ಅದು ಸತ್ಯ ಆಗಿರೋದಿಲ್ಲ. ನಿಜವಾದ ಸ್ಥಿತಿ ಏನು? ದೇಶಗಳ ನಡುವೆ ಟೆನ್ಷನ್ ಇದೆ, ಕೆಲವು ಯುದ್ಧಗಳು ನಡೆಯುತ್ತಿವೆ, ಆದರೆ ಸಂಪೂರ್ಣ ವಿಶ್ವಯುದ್ಧ ಈಗಲೇ ಶುರುವಾಗಿಲ್ಲ. ಮುಂದೇನಾಗಬಹುದು? ಇದು ಸಂಪೂರ್ಣವಾಗಿ ದೇಶಗಳ ನಿರ್ಧಾರ ಮೇಲೆ ಅವಲಂಬಿತ. ಅವರು ಶಾಂತಿ ಮಾರ್ಗ ಆಯ್ಕೆ ಮಾಡಿದ್ರೆ ಯುದ್ಧ ತಪ್ಪಬಹುದು, ಆದರೆ ತಪ್ಪಾದ ನಿರ್ಧಾರ ತೆಗೆದುಕೊಂಡರೆ ಪರಿಸ್ಥಿತಿ ಕೆಡಬಹುದು. ಹಾಗಾದ್ರೆ ಸ್ನೇಹಿತರೆ, ನಿಮ್ಮ ಅನಿಸಿಕೆ ಏನು? ಮೂರನೇ ವಿಶ್ವಯುದ್ಧ ಬರುತ್ತಾ ಅಥವಾ ಇಲ್ವಾ? ಕಾಮೆಂಟ್ ಮಾಡಿ. ಈ ರೀತಿಯ ಸತ್ಯ ಮಾಹಿತಿ ವಿಡಿಯೋಗಳಿಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.